ಏನ್ರಿ ಇವತ್ತಿಂದು ಮ್ಯಾಚ್ ಆಗಿದ್ದು ಪಂಜಾಬ್ ಮತ್ತೆ ಡಿಸಿದು ನಿಜವಾಗ್ಲೂ ಅನ್ಬಿಲೀವೇಬಲ್ ಮಾತ್ರ. ಎಷ್ಟು ಈಸಿಯಾಗಿ ಚೇಸ್ ಮಾಡಾಕಿದ್ರು 264 ರನ್ನ. ನಾನು ನಿಜವಾಗ್ಲೂ ಯಾವ ಮೂಲೆಯಿಂದನೂ ಕೂಡ ಇದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಅದು ಇಷ್ಟು ಬೇಗ 17 ಓವರಲ್ಲೇ ಮ್ಯಾಚ್ ಮುಗಿಸ್ತಾರೆ ಅಂದ್ರೆ ಇನ್ಯಾವ ತರ ಬ್ಯಾಟಿಂಗ್ ಅಂದ್ರೆ ಅಬ್ಬಾ ಈ ಸ್ಟಾರ್ಟಿಂಗು ಪ್ರಭು ಸಿಮ್ರಾನ್ ಸಿಂಗ್ ಮತ್ತೆ ಪ್ರಿಯೇಶ್ ಆರ್ಯ ನಿಂತ್ಕೊಂಡು ಆಡಿದ್ದು ಮೈ ಗಾಡ್ ಕಳ್ದೋಗ್ಬಿಟ್ಟೆ ಗುರು. ಕೇವಲ 4 ಓವರ್ಲೆ ಸುಮಾರು 80 ರನ್ 90 ರನ್ ಎಷ್ಟೋ ಹೊಡೆದಿದ್ರಲ್ಲ, ಚೆಚ್ಚಿ ಬಿಸಾಕ್ಬಿಟ್ರು ಮಾತ್ರ. ನಾನಿಲ್ಲಿ ನೋಡಿ ಫಸ್ಟ್ ಇನ್ನಿಂಗ್ಸ್ 264 ಟಾರ್ಗೆಟ್ ಕೊಟ್ರಲ್ಲ ಡೆಲ್ಲಿ ಅವರು. ಇನ್ನೇನು ಎಲ್ರಿಗೂ ಆಲ್ಮೋಸ್ಟ್ ಹೋಪ್ ಬಂದ್ಬಿಟ್ಟಿರುತ್ತೆ, ಆರಾಮಾಗಿ ಡೆಲ್ಲಿ ಅವರು ಹೊಡಿತಾರೆ ಗುರು, ಆರಾಮಾಗಿ ಒಂದು ಸ್ಕೋರ್ನ ಡಿಫೆಂಡ್ ಮಾಡ್ಕೊಳ್ತಾರೆ. ಈ ಸ್ಕೋರ್ನ ಎಲ್ಲಿ ಚೇಸ್ ಮಾಡೋಕ್ಕಾಗುತ್ತೆ, ಹೊಡಿಯಕ್ಕೆ ಹೋಗ್ತಾರೆ, ಪ್ರೆಷರ್ಲಿ ಇರ್ತಾರೆ, ಔಟ್ ಆಗೋ ಚಾನ್ಸಸ್ ಕೂಡ ಇರ್ತಿಲ್ಲ, ಅಂದ್ರೆ ವಿಕೆಟ್ ಬೀಳೋ ಚಾನ್ಸಸ್ ಕೂಡ ಇರುತ್ತೆ ಅಂತ. ಹಾಗಾಗಿ ನಾನೇನಂದೆ ಟೆಲಿಗ್ರಾಮ್ ಅಲ್ಲಿ ಫುಲ್ ಖುಷಿಯಾಗ್ಬಿಟ್ಟು ಒಂದು ಪೋಸ್ಟನ್ನ ಕೂಡ ಮಾಡ್ಬಿಟ್ಟೆ, ಗುರು 100% ಬರ್ದಿಟ್ಕೊಳ್ಳಿ, ಇವತ್ತು ಡೆಲ್ಲಿ ಅವರು ಈ ಒಂದು ಸ್ಕೋರನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ. ಅಷ್ಟಕ್ಕೆ ಯಾರಪ್ಪ ಫುಲ್ಲು ನಾನು ಜಸ್ಟ್ ಒಂದೇ ಒಂದು ಮೆಸೇಜ್ ಹಾಕಿದ್ಕೆ ಫುಲ್ ಬರ್ನ್ ಆಗ್ಬಿಟ್ಟವನೆ. ಅದಾದ್ಮೇಲೆ ಮತ್ತೆ ಇಲ್ಲಿ ಪಂಜಾಬ್ ಕಡೆ ಸ್ವಲ್ಪ ಮ್ಯಾಚ್ ರನ್ ಆಗ್ತಾ ಬಂತಲ್ಲ, ಅವಾಗ ಬಂದು ಕಮೆಂಟ್ ಹಾಕೇಬಿಟ್ಟ ಅಲ್ಲಿ, ಏನೋ ಟೆಲಿಗ್ರಾಮ್ ಅಲ್ಲಿ ಹಂಗೆ ಮಾತಾಡ್ತಿದ್ದೆ ಆ ಥರ ಏನೋ ಅಂತ. ಜಸ್ಟ್ ನಾನೊಂದು ಕ್ರೇಜ್ ಅನ್ನ ಶೇರ್ ಮಾಡೋದು ತಪ್ಪ, ಅದಕ್ಕೂ ಕೂಡ ಜನ ಈ ತರ ಹುಡ್ಕೊಳ್ತಾರ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಎಂತೆಂತ ಜನ ಇರ್ತಾರೆ ಗುರು. ಒಂದು ಸ್ಪೋರ್ಟ್ಸ್ ಅಂದ್ಮೇಲೆ ಕ್ರೇಜ್ ಅನ್ನೋದು ಇದ್ದೇ ಇರುತ್ತಲ್ಲ, ಅದನ್ನ ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೆ ಅಷ್ಟೇ, ಅದಕ್ಕೂ ಜನ ಹುಡ್ಕೊಳ್ತಾರ. ಅದಾದ್ಮೇಲೆ ಬಂದು ಕಮೆಂಟ್ ಮಾಡಿದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ ಸರಿಯಾಗಿ, ಯಾವ ತರ ಕೊಡ್ಬೇಕು ಆ ತರ. ನನ್ಗೆ ಗೊತ್ತಲ್ಲ, ಅದೇ ಮ್ಯಾಚ್ ವಿನ್ ಆದಾಗ ಕರೆಕ್ಟ್ ಆಗಿ ಪ್ರೊಡಕ್ಷನ್ ಕೊಡ್ತಾಗ ಯಾರು ಬರಲ್ಲ, ಮ್ಯಾಚ್ ಯಾವಾಗ ಲಾಸ್ ಆಗುತ್ತೋ ಅನ್ನೋ ಮೂಮೆಂಟ್ ಅಲ್ಲಿ ಇರುತ್ತೆ, ಬಂದು ಕೊಡ್ತಾರೆ ಇಲ್ಲಿ ಕಮೆಂಟ್ಗಳನ್ನ. ಅದಕ್ಕೆ ಯಾವ ತರ ರಿಪ್ಲೈ ಕೊಡ್ಬೇಕು ಅದೇ ರೀತಿ ಕೂಡ ಕೊಟ್ಟಿರ್ತೀನಿ. ಇನ್ನ ಮ್ಯಾಚ್ ಕಡೆ ಬಂದ್ವಿ ಅಂದ್ರೆ ಇವತ್ತು ಒಂದಲ್ಲ ಒಂದು ಹಿಸ್ಟ್ರಿ ಇವತ್ತು ಕ್ರಿಯೇಟ್ ಆಗ್ಬಿಟ್ಟಿರೋದು KL ರಾಹುಲ್ ಇಂದ ಅಂತ. ಇವತ್ತು ಬೆಂಕಿ ಆಟಗಳು ಇವತ್ತು ಬಂದಿದ್ದು ಮಾತ್ರ ಫುಲ್ಲು ರೌದ್ರವ ತರ ತಾಳಿದ್ದು KL ರಾಹುಲ್. ನಿಜವಾಗ್ಲೂ ಕೂಡ ನಮಗೆ ಹೆಂಗಾಯ್ತು ನೋಡಿ, ಇಲ್ಲಿ KL ರಾಹುಲ್ ಸ್ಟಾರ್ಟಿಂಗ್ ಒಂದು ಸೆಂಚುರಿ ಹೊಡಿಲ್ಲ ಅಂತ ಒಂದು ಸೆಂಚುರಿ ಹೊಡಿಲಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಸೆಂಚುರಿ ಹೊಡೆದ್ರು. ಅದಾದ್ಮೇಲೆ ದೇವ್ರ ಹೆಂಗಾರು ಮಾಡಿ 150+ ಹೊಡಿಲಪ್ಪ ಅಂತ ಅನ್ಕೊಂಡಿದ್ವಿ, 150+ ಕೂಡ ಹೊಡೆದಿದ್ದು. ಅದಾದ್ಮೇಲೆ ಇಲ್ಲಿ ಅಭಿಷೇಕ್ ಶರ್ಮಾನ ಒಂದು ಅಂದ್ರೆ ರೆಕಾರ್ಡ್ ನ ಕೂಡ ಬ್ರೇಕ್ ಮಾಡಿದ್ದು, 140 ಹೊಡೆದಿದ್ರಲ್ಲ ಅಭಿಷೇಕ್ ಶರ್ಮಾ, ಸೊ ಅವರ ರೆಕಾರ್ಡ್ ನ ಕೂಡ ಬ್ರೇಕ್ ಮಾಡಿದ್ದು. ಅದಾದ್ಮೇಲೆ ಇಲ್ಲಿ ಫಸ್ಟ್ ಇಂಡಿಯನ್ ಪ್ಲೇಯರ್ 150+ ರನ್ನ ಕೂಡ ಹೊಡೆದಿರೋದು IPL ಅಂತ ಒಂದು ನೇಮನ್ನ ಕೂಡ ತಗೊಂಡ್ರು ಈಗ KL ರಾಹುಲ್. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ ಇವತ್ತು KL ರಾಹುಲ್ ಇಂದ ಬಂದಿದ್ದು, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಮಾತ್ರ. ಈ ತರ ಬ್ಯಾಟಿಂಗ್ ನಾನು IPL ಹಿಸ್ಟ್ರಿಲ ನೋಡಿರಲಿಲ್ಲ ಗುರು, ಮತ್ತೆ ಈ ತರ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿರಲಿಲ್ಲ. ಈ ಲೆವೆಲ್ ಅಲ್ಲಿ ಇವತ್ತು KL ರಾಹುಲ್ ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಮಿಂಚ್ತಾರೆ ಅಂತ. ಇವತ್ತು ಪಾಪ ಅವರು 150 ಹೊಡೆದ್ರು ಕೂಡ ಟೀಮ್ ನ ವಿನ್ ಮಾಡಿ ಕೊಡ್ಲಕ್ ಆಗ್ಲಿಲ್ಲ. ಸೊ ತುಂಬಾ ಅದೊಂದ್ ಕಡೆ ಬೇಜಾರ್ ಕೂಡ ಆಗ್ಬಿಡ್ತು. ಅದಾದ್ಮೇಲೆ ನೋಡಿ ಇಲ್ಲಿ ಹೆಂಗಾಯ್ತು ಅಂದ್ರೆ, ಅಷ್ಟು ರನ್ ಹೊಡೆದು ಕೂಡ ಇವ್ರ ಕೈಲಿ ಬೌಲರ್ಸ್ ಕೈಲಿ ಅದನ್ನ ತಡೆಯಕ್ಕಾಗ್ಲಿಲ್ಲ, ನಿಲ್ಸಕ್ಕಾಗ್ಲಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು. ಬರ್ತಾ ಇದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಆಟಗಳನ್ನ ಇಲ್ಲಿ ಯಾರು ಪ್ರಿಯೇಶ್ ಆರ್ಯ ಮತ್ತೆ ಪ್ರಭು ಸಿಮ್ರಾನ್ ಸಿಂಗ್. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಾ ಇದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ, ಇದೇ ಖುಷಿಗೆ. ಮತ್ತೊಂದು ವೀಕೆಂಡ್ ಅಲ್ಲಿ ಮ್ಯಾಚ್ ನಮ್ಗೆ ನೋಡಕ್ಕೆ ಸಿಕ್ಕಿದ್ದು ಸೂಪರ್ ಡೂಪರ್ ಆಗಿ ಕೂಡ ಆಯ್ತು. ಅದಾದ್ಮೇಲೆ ಇವತ್ತು DC ಅವರು ಟಾಸ್ ಅನ್ನ ವಿನ್ ಆಗಿ ಬ್ಯಾಟಿಂಗ್ ಅನ್ನ ಕೂಡ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ, ಇವತ್ತು KL ರಾಹುಲ್ ಮತ್ತೆ ನಿತೀಶ್ ರಾಣನ ಬ್ಯಾಟಿಂಗ್ ಇಂದ ಒಂದು ಸಖತ್ತಾಗಿರುವ ಇನ್ನಿಂಗ್ಸ್ ನಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ ಅಂತ. ಏನ್ ಆಟ ಗುರು ಇವತ್ತು. ಈ ಕಡೆಯಿಂದ ನೋಡಿದ್ರೆ ನಿತೀಶ್ ರಾಣ ಮತ್ತೆ KL ರಾಹುಲ್, ಈ ಕಡೆ ನೋಡಿದ್ರೆ ಪ್ರಿಯೇಶ್ ಆರ್ಯ ಮತ್ತೆ ಪ್ರಭು ಸಿಮ್ರಾನ್ ಸಿಂಗ್ ಇಬ್ಬರೇ ನಿಂತ್ಕೊಂಡ್ರ ಪಿಲ್ಲರ್ಸ್ ತರ ಇವರಿಬ್ರು ಇವತ್ತು ಟೀಮ್ಗೆ ರನ್ನ ಕೂಡ ಮಾಡ್ಕೊಟ್ಟಿದ್ದು. ಇನ್ ಕೇಸ್ ಸ್ಟಾರ್ಟಿಂಗ್ ಈ ಕಡೆ ಪಂಜಾಬ್ ಅವರಿಂದ ಪ್ರಿಯೇಶ್ ಆರ್ಯಲ್ ಅಂದ್ರೆ ಪ್ರಭು ಸಿಮ್ರಾನ್ ಸಿಂಗ್ ಆದಷ್ಟು ಬೇಗ ವಿಕೆಟ್ ಗಳನ್ನ ಎತ್ಕೊಂಡ್ಬಿಟ್ಟಿದ್ರು ಅಂದ್ರೆ ಬಹಳ ಕಷ್ಟ ಕೂಡ ಆಗ್ಬಿಡ್ತಾ ಇರ್ತೋ. ನೀವೇ ನೋಡಿದ್ರಿ ಇಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇವ್ರಿಬ್ರು ಇರೋ ತನಕ ಸಖತ್ ಅಂದ್ರೆ ಮ್ಯಾಚ್ ಫುಲ್ ಹತ್ರ ಮಾಡ್ಕೊಟ್ಬಿಟ್ರು. ಇನ್ನೇನು ಯಾರು ಬಂದ್ರು ಕೂಡ ಹೊಡಿಯೋ ಲೆವೆಲ್ ಅಲ್ಲಿ ಕೂಡ ಇದ್ರು. ಅಲ್ಲಿ ಕೆಳಗಡೆ ಕೂಪರ್ ಕನಲ್ಲಿ ಶ್ರೇಯಸ್ ಅಯ್ಯರ್, ಶಶಾಂಕ್ ಸಿಂಗ್ ಎಲ್ಲ ಕೂಡ ಇದ್ರಲ್ಲ. ಅದಾದ್ಮೇಲೆ ಇನ್ನೊಂದೇನು ಇವತ್ತು ಅಂದ್ರೆ ಇವತ್ತೇನಾದ್ರು ಪಂಜಾಬ್ ವಿನ್ ಆಗ್ಲಿಲ್ಲ ಅಂದ್ರೆ ಯಾರಿಗೆ ಶಶಾಂಕ್ ಸಿಂಗ್ಗೆ ನಿದ್ದೆನೇ ಬರ್ತಾರಲ್ಲ ಇವತ್ತು ನೈಟು. ನೆನ್ನೆ ನೋಡಿದ್ರೆ ವಾಷಿಂಗ್ಟನ್ ಸುಂದರ್ ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ಬಿಟ್ಟು ದೊಡ್ಡ ತಪ್ಪು ಮಾಡಿ ಫುಲ್ ಕಾಸ್ಟ್ಲಿ ಕೂಡ ಆಗ್ಬಿಟ್ರು ವಿರಾಟ್ ಕೊಹ್ಲಿ. ಇವತ್ತು ನೋಡ್ತಾ ಅಂದ್ರೆ KL ರಾಹುಲ್ ನ ಕ್ಯಾಚ್ ಕೂಡ ಡ್ರಾಪ್ ಮಾಡಿದ್ದು ಶಶಾಂಕ್ ಸಿಂಗ್. ಅದಂತೂ ಫುಲ್ ಅಂದ್ರೆ ಫುಲ್ ಕಾಸ್ಟ್ಲಿ ಆಗೋಗ್ಬಿಡ್ತು ಬಿಡಿ. ಸ್ಟಾರ್ಟಿಂಗ್ ಕ್ಯಾಚ್ ಬಿಟ್ಟಿದ್ದು, ಅದಾದ್ಮೇಲೆ ತಗೊಳ್ಳಿ KL ರಾಹುಲ್ ಫುಲ್ ಕಾಸ್ಟ್ಲಿ. ಕೇವಲ 67 ಬಾಲಿಗೆ 152 ರನ್ನ ಹೊಡೆದು ಚೆಚ್ಚಿ ಬಿಸಾಕಿದ್ದು ಮಾತ್ರ. ನಿನ್ನೆ ವಾಷಿಂಗ್ಟನ್ ಸುಂದರ್ಗೆ ನಿದ್ದೆ ಬಂದಿರಲ್ಲ, ನನಗೆ ಕನ್ಫರ್ಮ್ 100% ಗೊತ್ತು. ಇವತ್ತು ಕೂಡ ಅಷ್ಟೇ ಅದೇ ರೀತಿ ಆಗಿತ್ತು ಅಂದ್ರೆ ಶಶಾಂಕ್ ಸಿಂಗ್ ಫುಲ್ ಬೈಕ್ ಬಂದ್ಬಿಟ್ಟಿರ್ತೇನೇನು. ಮ್ಯಾನೇಜ್ಮೆಂಟ್ ಅಂತೂ ಸಕ್ಕದಾಗಿ ಹೋಗಿದ್ರು, ಏನ್ ಗುರು ನೀನು ಅಂತ ಕ್ಯಾಚ್ ಅನ್ನ ಡ್ರಾಪ್ ಮಾಡ್ಬಿಟ್ಟಲ್ಲ ಅಂತ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅದಾದ್ಮೇಲೆ ನಿತೀಶ್ ರಾಣ ಒಂದು ಕ್ಯಾಚ್ ಕೂಡ ಡ್ರಾಪ್ ಮಾಡಿದ್ದು ಮಾರ್ಕಸ್ ಸ್ಟೋನಿಸ್. ಅದಾದ್ಮೇಲೆ ಅವರು ಕೂಡ ಸ್ವಲ್ಪ ಕಾಸ್ಟ್ಲಿ ಕೂಡ ಆಗ್ಬಿಟ್ರು. ಆದ್ರೆ ಕ್ಯಾಚ್ ಅನ್ನ ಹಿಡಿದ್ರು, ಔಟ್ ಅಂತ ಆಲ್ಮೋಸ್ಟ್ ಪೆವಿಲಿಯನ್ಗೆ ಹೋಗಾಗಿತ್ತು. ಅದಾದ್ಮೇಲೆ ರಿವ್ಯೂ ಮಾಡಿದ್ಮೇಲೆ ಗೊತ್ತಾಯ್ತು ಮಾರ್ಕಸ್ ಸ್ಟೋನಿಸ್ ಇಂದ ಲೆಗ್ ಅಲ್ಲಿ ಕುಶನ್ಗೆ ತಾಗಿದೆ ಅಂತ. ಅದಾದ್ಮೇಲೆ ಮತ್ತೆ ವಾಪಸ್ ಕೂಡ ಬಂದು ಚೆಚ್ಚಿದ್ರು.
ಅದಾದ್ಮೇಲೆ ಇವ್ರ ಕಡೆಯಿಂದ ಕೂಡ ಒಂದು ಸೆಂಚುರಿ ನೋಡಕ್ ಸಿಗುತ್ತೆ ಅಂತ ಅನ್ಕೊಂಡೆ, ಆದ್ರೆ ಅದು ಕೂಡ ಮಿಸ್ ಆಗಿದ್ದು ಇಲ್ಲಿ. ತೊಂದ್ರೆ ಇಲ್ಲ, ಅದು ಕೂಡ ಒಂದು ಒಳ್ಳೆ ರನ್ ಪೇರ್ಸಿದ್ದು ಮಾತ್ರ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ. 264 ರನ್ ಅಂದ್ರೆ ಕಡಿಮೆ ಆಯ್ತಾ ಗುರು. ಇದೊಂದು ಹಿಸ್ಟ್ರಿ ಕೂಡ ಕ್ರಿಯೇಟ್ ಮಾಡಾಕಿದ್ರೆ ಇಲ್ಲಿ ನೋಡಿ. ಪಂಜಾಬ್ ಅವ್ರು ಇನ್ನೊಂದೇನು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರೆ ಅಂದ್ರೆ 2024ರಲ್ಲಿ ಪಂಜಾಬ್ ಮತ್ತೆ ಕೋಲ್ಕತ್ತಾ ಮ್ಯಾಚ್ ಆದಾಗ ಸುಮಾರು ಕೋಲ್ಕತ್ತಾದವರು ಇಲ್ಲಿ 262 ರನ್ ಕೂಡ ಕೊಟ್ಟಿದ್ರು. ಅದನ್ನ ಕೂಡ ತುಂಬಾ ಈಸಿಗೆ ಚೇಸ್ ಮಾಡಾಕಿದ್ಲಿ ಪಂಜಾಬ್ ಅವರು 2024ರಲ್ಲಿ. ಮತ್ತೆ ಅವ್ರದೇ ಟೀಮ್ ನ ಒಂದು ರೆಕಾರ್ಡ್ ಅನ್ನ ಅದೇ ಪಂಜಾಬ್ ಟೀಮ್ ಇವತ್ತು ಮತ್ತೆ ಬ್ರೇಕ್ ಮಾಡಿದೆ. 264 ಟಾರ್ಗೆಟ್ ಅನ್ನ ಚೇಸ್ ಮಾಡಿರೋದು ಇದು IPL ಹಿಸ್ಟ್ರಿಲೇ ಒಂದು ದೊಡ್ಡ ಚೇಸಿಂಗ್ ಅಂತ ಕೂಡ ಆಗಿದೆ. ನಿಜವಾಗ್ಲೂ ಇವತ್ತು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಗಿದ್ ನೋಡ್ತಾ ಅಂದ್ರೆ ಏನ್ ಬಿಡುಗರು ಆರಾಮಾಗಿ ಕಂಟ್ರೋಲ್ ಮಾಡ್ಕೊಳ್ತಾರೆ. ಏನ್ ನ್ಯಾಕ್ಸ್ ಅಂದ್ರೆ 200 ತನಕ ಹೊಡಿಬೋದ ಇವರು ಅಷ್ಟೇ ಅಂತ ಅನ್ಕೊಂಡೆ. ಏನಕ್ಕೆ ಇಲ್ಲಿ ಬೌಲಿಂಗ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅದೇ ರೀತಿ ಇದೆಯಲ್ಲ. ಪ್ರಿಯೇಶ್ ಅವ್ರಿಗೆ ಪ್ರಭು ಸಿಮ್ರನ್ ಸಿಂಗ್ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಇವ್ರಿಬ್ರೆ ನಿಂತ್ಕೊಂಡ್ರು ಅಂದ್ರೆ ಮ್ಯಾಚ್ ಫುಲ್ ಕಲಾಶ್ ನಿಕವ ಮಾಡಾಕ್ತಾರೆ ಅಂತ. ಅದೇ ಲೆವೆಲ್ ಇವತ್ತು ಇಬ್ರು ಮ್ಯಾಚ್ ಅನ್ನ ಕೂಡ ಮುಗಿಸಾಕಿದ್ದು. ಏನ್ ಇಬ್ರೇ ಮ್ಯಾಚ್ ಅನ್ನ ಕೂಡ ಮುಗಿಸಿದ್ರು ನೋಡ್ಬೋದು ಇಲ್ಲಿ. ಪ್ರಿಯೇಶ್ ಅವರಿಗೆ 17 ಬಾಲಿಗೆ 43 ರನ್ ಕೂರಿಸಿರೋದು. ಅದಾದ್ಮೇಲೆ ಪ್ರಭು ಸಿಮ್ರನ್ ಸಿಂಗ್ ಕೇವಲ 26 ಬಾಲಿಗೆ 76 ರನ್. ಯಾವ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಅನ್ನ ಆಡಿದ್ರೆ ಅಂದ್ರೆ ಫುಲ್ ಕಳ್ದೋಗ್ ಬಿಡ್ಬೇಕು ಮಾತ್ರ. ಆಡಿದ್ ನೋಡ್ತಾ ಅಂದ್ರೆ ಈ ಸಲ ಯಾಕೋ ಕಪ್ಪು ಅವರಂಗೆ ಪಂಜಾಬ್ ಅವರೇ ಹೊಡಿಯಂಗ್ ಕಾಣ್ತದೆ ಗುರು. 264 ರನ್ ಇವರು ಈ ಲೆವೆಲ್ ಅಲ್ಲಿ ಚೇಸ್ ಮಾಡಿ ಬಿಸಾಕ್ತಿದ್ರ ಅಂದ್ರೆ ನನ್ನ ಪ್ರಕಾರ ನೋಡಿ, ಇವತ್ತು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 17ನೇ ಓವರಿಗೆ ಮ್ಯಾಚ್ ಅನ್ನ ಕಂಪ್ಲೀಟ್ ಮಾಡಿ ಬಿಸಾಕಿದ್ದಾರೆ ಪಂಜಾಬ್ ಅವರು. ಅದೇ ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಪಂಜಾಬ್ ಮಾಡಿತ್ತು ಅಂದ್ರೆ ಇನ್ ಯಾವ ಲೆವೆಲ್ಗೆ ಪೇರಿಸ್ತಾ ಇದ್ರು ಏನೋ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಇಲ್ಲಿ 300+ ದಾಟಿಸ್ಬಿಡ್ತಿದ್ರು ಅನ್ಸುತ್ತೆ. 17 ಓವರ್ ಅಂದ್ರೆ ಇನ್ನು 17, 18, 19 ಇನ್ನು 3 ಓವರ್ ಪೆಂಡಿಂಗ್ ಅಲ್ಲಿ ಇತ್ತು ಅಲ್ಲಿ. ಇನ್ನು 3 ಓವರ್ ಅಲ್ಲಿ 18 ಬಾಲ್ ಅಂದ್ರೆ ಒಂದೊಂದು ಓವರ್ ಅಲ್ಲಿ ಈ ರೀತಿ ಚೆಚ್ಚಿದ್ರು ಕೂಡ ಎಲ್ಲಿಗೆ ಹೋಗ್ಬಿಡೋದು ಸ್ಕೋರ್ ಇವತ್ತು. DC ಅವರು ಇನ್ನೂ ಫುಲ್ ಪರದಾಡ್ಬೇಕಿತ್ತು. ಆಕ್ಚುಲಿ ಇವತ್ತು DC ಅವರು ಫಸ್ಟ್ ಬ್ಯಾಟಿಂಗ್ ಅನ್ನ ತಗೊಂಡಿದ್ದು ಒಳ್ಳೇದೇ ಆಯ್ತು. ಬಟ್ ಇಲ್ಲಿ DC ಅವರ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ಫೇಲ್ ಕೂಡ ಆಗಿದ್ದು. ನೋಡಿ ಇಲ್ಲಿ ರಬಡಂಗೆ ಪಾಪ ಇವತ್ತು ಒದೆ ಕೂಡ ಬಿದ್ಬಿಡ್ತು ತಲೆಗೆ. ಅದು ಕ್ಯಾಚ್ ಅನ್ನ ಕೂಡ ಹಿಡಿಯಕ್ ಹೋಗಿದ್ದು, ಅಲ್ಲೊಂದು ದೊಡ್ಡ ಡ್ರಾಪ್ ಅನ್ನ ಕೂಡ ಮಾಡಿದ್ರು. ಅದು ಪ್ರಿಯೇಶ್ ಯಾವುದೊಂದು ಕ್ಯಾಚ್ ಅನ್ನ ಕೂಡ ಅಲ್ಲೂ ಕೂಡ ಡ್ರಾಪ್ ಮಾಡಿದ್ದು. ಅದಾದ್ಮೇಲೆ ಲಾಸ್ಟಿಗೆ ಒಂದು ಕರುಣ್ ನಾಯರ್ ಒಂದು ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ರು ಶ್ರೇಯಸ್ ಅಯ್ಯರ್ ಎಂದು. ಸೊ ಅದೊಂದು ಇಲ್ಲಿ ಪ್ಲಸ್ ಕೂಡ ಆಯ್ತು. 28 ರನ್ ಇದ್ದಂಗೆನಪ್ಪ ಶ್ರೇಯಸ್ ಅಯ್ಯರ್ ಎಂದು ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ರು. ಸೊ ಅದು ಕೂಡ ಇಲ್ಲಿ ಕಾಸ್ಟ್ಲಿ ಕೂಡ ಆಯ್ತು. ತುಂಬಾ ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ರು. ಆದ್ರೂ ಕೂಡ ಇವತ್ತು ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಮಾತ್ರ ಆ ಲೆವೆಲ್ ಅಲ್ಲಿ ಕೂಡ ಆಯ್ತು. ಅದಾದ್ಮೇಲೆ ಪಾಪ ಇವತ್ತು ಲುಂಗಿ ಎನ್ಗಿಡಿಗೆ ಒದೆ ಕೂಡ ಬಿದ್ದಿದ್ದು ತಲೆಗೆ. ಪಾಪ ಫುಲ್ಲು ಇಂಜುರಿ ಅನ್ಸುತ್ತೆ. ಅವ್ರು ಮೋಸ್ಟ್ಲಿ IPL ಇಂದನೇ ಹೊರಗೆ ಹೋಗ್ಬೋದು. ಸಖತ್ತು ಒದೆ ಬಿದ್ಬಿಡ್ತು ಗುರು. ಅದೇನಾಯ್ತು ಅಂದ್ರೆ ಕ್ಯಾಚ್ ಹಿಡಿಯಕ್ ಹೋಗಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಡೇ ಟೈಮ್ ಆದ್ರೆ ಸನ್ಲೈಟ್ ಮತ್ತೆ ನೈಟ್ ಟೈಮ್ ಆಯ್ತು ಅಂದ್ರೆ ಅದು ಲೈಟ್ ಸ್ಟೇಡಿಯಂ ಲೈಟ್ಸ್ ಗಳು ಕಣ್ಣಿಗೆ ಹೊಡಿತಿರುತ್ತೆ. ಅದೇ ರೀತಿ ಲುಂಗಿ ಅಂಗಡಿಗಾಗಿದ್ದು. ಸೊ ಕ್ಯಾಚ್ ಹಿಡಿಯಕ್ ಹೋದ್ರು, ಅದು ಸನ್ಲೈಟ್ ಇತ್ತಲ್ಲ ಹಾಗೆ ಕಾಣಲಿಲ್ಲ, ಬಾಲ್ ಹಿಂದೆ ಹೋಯ್ತು, ಹಂಗೆ ಬಿದ್ಬಿಟ್ಟು ತಲೆಗೆ ರಪ್ಪನಂಗ್ ಹೊಡ್ಕೊಂಡ್ರು. ಸೊ నేను ಆಲ್ಮೋಸ್ಟ್ IPL ಇಂದ ಹೊರಗೆ ಹೋದಂಗೆ ಲೆಕ್ಕ. ಅವ್ರ ಪಾಪ ತುಂಬಾ ಇಂಜುರಿ ಕೂಡ ಆಗಿದ್ದಾರೆ. ಹೋಗ್ಲಿ ಬಿಡಿ, ಇವತ್ತೊಂದು ಮಸ್ತ್ ಲೆವೆಲ್ ಅಲ್ಲಿ ಮ್ಯಾಚ್ ಕೂಡ ನೋಡಕ್ ಸಿಕ್ತು. ವೀಕೆಂಡ್ ಆಗಿದ್ಕು ಅದಕ್ಕೂ ಮ್ಯಾಚ್ ಇದ್ದಿದ್ಕು ಅದಕ್ಕೂ. ಅದಾದ್ಮೇಲೆ ಒಂಥರ ದುರಂಧರ್ ಮೂವಿ ನೋಡ್ದಂಗೆ ಆಗ್ಬಿಡ್ತು ಗುರು. ದುರಂಧರ್ ಮೂವಿ ಸುಮಾರು 3.25 ಗಂಟೆ ಕೂಡ ಇದೆ. ಇದು ಅದ್ರಕ್ಕಿಂತ ಲೆಂತಿಯಾಗಿ ಎಳ್ಕೊಂಡು ಹೋಗಿತ್ತು ನಮ್ಮ ಮ್ಯಾಚು. ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅನ್ಕೊಳ್ಳಿ ಮಾತ್ರ. ಫುಲ್ ಸೈಕ್ ಮಾತ್ರ. ನಿಮಗೆ ಏನ್ ಅನಿಸ್ತು ಇವತ್ತಿನ ಮ್ಯಾಚ್ ನೋಡ್ಬಿಟ್ಟು ಅಂತ ಕಾಮೆಂಟ್ ಮಾಡೋಂತ ಮಿಸ್ ಮಾಡ್ಬಿಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್ ಅಂತ ಮಾತಾರ.